ಪಾರ್ವತಿ ನಿನ್ನೇ ಕೇಳ್ತಾ ಇರೋದು, ಮಾತಾಡು. ನೀವು ಅನ್ಕೊಂಡ ಹಾಗೆ ನಾನು ಆ ಥರ ಎಲ್ಲ ಕೂಗ್ಲೇ ಇಲ್ಲ ಯಜಮಾನ್ರೆ. ಸುಳ್ಳು ಪಾರ್ವತಿ, ನೀನ್ ತಾಳಿ ಅಂತ ನಿಜವಾಗ್ಲೂ ಕೂಗ್ದೆ. ಇಲ್ಲ ಅಂತ ಹೇಳ್ತಾ ಅಲ್ವಾ ಯಜಮಾನ್ರೆ, ನಾನು ಯಾಕೆ ಹಾಕಿ ಹೋಗ್ಲಿ? ನನಗೆ ತುಂಬ ಕೆಲಸ ಇದೆ. ರಘು, ಆದಷ್ಟು ಬೇಗ ನೀವು ಹೋದ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದರೆ ನನ್ನ ಮನಸ್ಸಿಗೆ ಅದೇ ಸಮಾಧಾನ. ಖಂಡಿತ ಆದಷ್ಟು ಬೇಗ ಬರ್ತೀನಿ. ನನಗೂ ಎಲ್ಲರೂ ನೋಡಬೇಕು ಅನಿಸ್ತಿದೆ. ಯಾಕೆ, ನನ್ನನ್ನು ನೋಡಬೇಕು ಅನ್ನಿಸ್ತಿಲ್ವಾ? ಅಖಿಲ, ಯಾಕೆ ಹಾಗೆ ಕೇಳ್ತಿದ್ಯಾ? ನೀನು ಯಾವಾಗಲೂ ನನ್ನ ಹೃದಯದಲ್ಲಿ ಚಿರಸ್ಥಾಯಿಯಾಗಿರ್ತೀಯ. ನೀವು ಅಷ್ಟೇ ರಘು, ಸದಾ ನನ್ನ ಹೃದಯದಲ್ಲಿರ್ತೀರ. ನಮ್ಮಿಬ್ಬರ ಪ್ರೀತಿ ಯಾವಾಗಲೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಖಂಡಿತ ಇದ್ದೇ ಇರುತ್ತೆ. ಆದಿತ್ಯ, ಪ್ರೀತು ಹೇಗಿದ್ದಾರೆ? ಪ್ರೀತು ಮಾಮೂಲಾಗೆ ಮಾತಾಡ್ಕೊಂಡಿದ್ದಾನೆ, ನಗ್ನಗ್ತಾ ಓಡಾಡ್ತಾನೆ. ಆದರೆ ನಮ್ಮ ಆದಿ ಮಾತ್ರ. ಆದಿತ್ಯ, ಏನಾಯ್ತು ಅವನಿಗೆ? ರಘು, ನಮ್ಮ ಆದಿ ಮನಸ್ಸಲ್ಲೇ ಏನೋ ಕೊರಗ್ತಿದ್ದಾನೆ ಅನ್ನಿಸ್ತಿದೆ. ಆದಷ್ಟು ಬೇಗ ಅವನಿಗೊಂದು ಮದುವೆ ಮಾಡಿಬಿಡ್ಬೇಕು. ಸರಿ, ಹಾಗೆ ಮಾಡೋಣ. ನಾನು ಬಂದ ಮೇಲೆ ಮದುವೆ ವಿಷಯ ಅವನ ಹತ್ರ ಮಾತಾಡೋಣ. ಅಲ್ಲಿವರೆಗೂ ನೀನೇನು ಕೇಳಬೇಡ. ಅವನಾಗಿ ಏನಾದರೂ ಹೇಳಿದ್ರೆ ಏನು ವಿಷಯ ತಿಳ್ಕೊ. ಸರಿ ರಘು. ಅಖಿಲ, ಏನು ಚಿಂತೆ ಮಾಡಬೇಡ, ಆರಾಮಾಗಿರು. ಏನೇನಾಗಬೇಕೋ ಅದೇ ಆಗೋದು. ನೀನು ಹುಷಾರಾಗಿರು. ಸರಿ ರಘು, ನೀವು ಹುಷಾರು. ಓಕೆ, ಗುಡ್ ನೈಟ್. ಗುಡ್ ನೈಟ್. ಪಾರ್ವತಿ, ನಿಂತ್ಕೋ. ಪಾರ್ವತಿ, ಏನಮ್ಮ? ಏನಿಲ್ಲಮ್ಮ, ನಿಮ್ಮ ಕಾಲು ಒತ್ತೋಣ ಅಂತ ಬಂದೆ. ಕಾಲು ಒತ್ತುತ್ತೀಯಾ? ನನಗೇನು ಕಾಲು ನೋವಿಲ್ವಲ್ಲ? ಅದು ಕಾಲು ಒತ್ತಿ ಸುಮಾರು ದಿನ ಆಯ್ತಲ್ವಮ್ಮ, ಕಾಲು ಒತ್ತು ಕೊಡ್ತೀನಿ. ಸರಿಮ್ಮ, ನಿನ್ನಿಷ್ಟ. ಆದಿ, ಏನಪ್ಪ ವಿಷಯ? ಏನಿಲ್ಲಮ್ಮ, ನೀವು ಮಲಗಿದ್ದೀರಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಪ್ಪ, ಇನ್ನೂ ಮಲಗಬೇಕಷ್ಟೆ. ಯಾಕಮ್ಮ, ಮಂಡಿ ನೋವಾ? ಏನೂ ಇಲ್ಲಪ್ಪ, ನಾನು ಬೇಡ ಅಂದರೂ ಪಾರ್ವತಿನೇ ಕಾಲು ಒತ್ತುತ್ತಾ ಇದ್ದಾಳೆ. ಆದಿ, ಏನಾದರೂ? ನೀನೇನು ಕೇಳಬೇಡ, ಅವನಾಗಿ ಏನಾದರೂ ಹೇಳಿದ್ರೆ ಏನು ವಿಷಯ ತಿಳ್ಕೊ. ಆದಿ, ಅಮ್ಮ ಕೂತ್ಕೊಪ್ಪ. ಇಲ್ಲಮ್ಮ, ನೀವು ರೆಸ್ಟ್ ಮಾಡಿ, ನಾನು ಮಲಗ್ತೀನಿ. ಗುಡ್ ನೈಟ್. ಗುಡ್ ನೈಟ್ ಮಾ. ಪಾರ್ವತಿ, ಸಾಕಮ್ಮ, ನೀ ಹೋಗಿ ಮಲ್ಕೋ. ಪರವಾಗಿಲ್ಲಮ್ಮ, ನೀವು ವಿಶ್ರಾಂತಿ ಮಾಡಿ. ನಾನು ಚೆನ್ನಾಗೇ ಇದ್ದೀನಿ, ಏನೂ ಆಗಿಲ್ಲ. ನೀ ಹೋಗಿ ಮಲ್ಕೋ ನಡಿ.
ಪಾರ್ವತಿ, ಏನಾದರೂ ಹೇಳೋದಿದ್ದ? ಏನಿಲ್ಲ ಅಮ್ಮ, ಏನಾದರೂ ಬೇಕಾದರೆ ನನ್ನ ಕೂಗಿ. ನನಗೇನಾದರೂ ಬೇಕಾದರೆ ನಿನ್ನನ್ನೇ ತಾನೇ ಕರೆಯೋದು. ಹೋಗು ಮಲ್ಕೋ. ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡಲೇಬೇಕು ಪಾರ್ವತಿ. ಯಜಮಾನ್ರೆ, ಅಮ್ಮ ಇನ್ನೂ ಮಲಗಿಲ್ಲ. ನಾವು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ದಯವಿಟ್ಟು ಈಗ ನನ್ನನ್ನು ಏನೂ ಕೇಳಬೇಡಿ. ಪಾರ್ವತಿ 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 ನಿಂತ್ಕೋ. ನಿನ್ನ ಕುತ್ತಿಗೆ ತಾಳಿ ಇದೆಯಲ್ವ ಹೇಳು. ಇಲ್ಲ ಅಂದರೂ ಪದೇ ಪದೇ ಅದ್ರ ಬಗ್ಗೆನೇ ಕೇಳ್ತಾ ಇದ್ದೀರಲ್ಲ ಯಜಮಾನ್ರೆ, ದಯವಿಟ್ಟು ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ಪಾರ್ವತಿ, ಹಾಗಾದ್ರೆ ನಿನ್ನ ತಾಳಿ ಅಂತ ಕಿಚ್ಕೊಡಿ ಸುಳ್ಳ? ಕೂಗೆ ಇಲ್ಲ ಅಂದಮೇಲೆ ಸುಳ್ಳಿನ ಮಾತೆಲ್ಲಿಂದ ಬಂತು? ಇಲ್ಲ ಪಾರ್ವತಿ, ನಿನ್ನ ತಾಳಿ ಅಂತ ಕೂಗಿದ್ದು ನಿಜ ನಿಜ ನಿಜ. ಯಜಮಾನ್ರೆ ತಾಳಿ ಬಗ್ಗೆ ಕೇಳ್ತಿರೋದು ಅಖಿಲಮ್ಮಂಗೋ ದಾಮಿನಿ ಮೇಡಮ್ಗೋ ಗೊತ್ತಾದರೆ ಅಷ್ಟೇ ನನ್ನ ಕತೆ. ಗ್ಯಾರಂಟಿ ನನ್ನ ನಿಮ್ಮ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಮೊದಲು ಇವರಿಂದ ತಪ್ಪಿಸ್ಕೋಬೇಕು. ಇಲ್ಲ, ನೀವು ಅಂದ್ಕೊಳ್ತಿರೋದು ಸುಳ್ಳು. ಇದೇನೇ ಪಾರ್ವತಿ, ನಾನು ಕರೆದೇನೆ ನನ್ನ ರೂಮಿಗೆ ಬಂದ್ಬಿಟ್ಟೆ? ಏನಿಲ್ಲ ಮೇಡಮ್, ನಿಮ್ಗೆ ಏನಾದ್ರು ಬೇಕಾ ಅಂತ ಕೇಳೋದಕ್ಕೆ ಬಂದೆ. ಬೇಕು 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 ಬೇಕು. ನನ್ನ ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು ಕಣೆ. ಪ್ಲೀಸ್ ಲೀವ್ ಮಿ ಅಲೋನ್. ನನಗೆ ಸ್ವಲ್ಪ ಪ್ರೈವಸಿ ಬೇಕು. ಬ್ರೋನ ಜೊತೆ ಮಾತಾಡ್ಬೇಕಂತ ಅನ್ಸಿದ್ರು, ಅವಾಗಲೇ ಬೈದು ಬೇಜಾರು ಮಾಡಿಸಿದ್ದೀನಿ ಅಂತ ಮಾತಾಡದೆ ಹಾಗೆ ಹೋದ. ಪರವಾಗಿಲ್ಲ, ನಾನೇ ಮಾತಾಡಿಸ್ತೀನಿ. ಯಾಕೆ ಬ್ರೋ ಇನ್ನೂ ಮಲಗಿಲ್ಲ? ನಿದ್ದೆ ಬರಲಿಲ್ವಾ? ಯಾಕೆ ಬ್ರೋ, ಯಾಕೆ ಸಾರಿ ಕೇಳ್ತಿದ್ಯಾ? ಅಂಥದ್ದೇನಾಗಿದೆ? ಅವಾಗಲೇ ನನ್ನ ಹತ್ರ ಸರಿಯಾಗಿ ಮಾತಾಡಲಿಲ್ಲ, ರೇಗಾಡ್ಬಿಟ್ಟೆ. ಮೆಂಟಲ್ ಡಿಸ್ಟರ್ಬ್ ಆಗಿದ್ದೀನಿ ಪ್ರೀತು. ಅರ್ಥ ಆಯಿತು ಬ್ರೋ, ಅದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ. ಆದರೆ ಈಗಲೂ ನೀನು ಅಪ್ಸೆಟ್ ಆಗಿದೆ ಅಂದರೆ ನಿನ್ನ ಪಾರ್ವತಿ ಮಧ್ಯೆ ಏನೋ ಮನಸ್ತಾಪ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆಮ್ ಐ ರೈಟ್? ಏನು ಬ್ರೋ, ಏನಾಯಿತು? ಏನೇ ಆಗಲಿ ಕಣೆ, ನೀನಿವತ್ತು ಸತ್ಯ ಹೇಳೇ ರೂಮಿಂದ ಆಚೆ ಹೋಗಬೇಕು. ಸತ್ಯನಾ? ಯಾವ ಸತ್ಯ ಮೇಡಮ್? ನಿನಗೂ ಆದಿತ್ಯನಿಗೂ ಏನು ಸಂಬಂಧ? ನೀನು ಅವನು ಇವತ್ತು ದೇವಸ್ಥಾನಕ್ಕೆ ತಾನೇ ಹೋಗಿದ್ದು. ಲೇ ಪಾರ್ವತಿ, ನಮ್ಮ ಆದಿತ್ಯನ ಯಾರಿಗೂ ಗೊತ್ತಾಗ್ದಿದ್ದ ಹಾಗೆ ನಿನ್ನ ಬುಟ್ಟಿಗೆ ಹಾಕೊಳ್ತಾ ಇದೆಯಾ ತಾನೇ? ಅಯ್ಯೋ ಇಲ್ಲ ಮೇಡಮ್, ನಾನು ಯಾಕೆ ಹಾಗೆ ಮಾಡಲಿ? ಲೇ, ಸುಳ್ಳು ಹೇಳಿದ್ರೆ ನಾಲ್ಗೆ ಸೀಳಾಕ್ಬಿಡ್ತೀನಿ. ಅಬ್ಬಾ ಬಾಬಾ ಬಾಬಾ, ನನ್ನ ಕಣ್ಣು ಮುಂದೆನೆ ಅವನನ್ನು ತಬ್ಕೊಳ್ಳೋದೇನು, ಡ್ಯಾನ್ಸ್ ಮಾಡೋದೇನು, ರೊಮ್ಯಾನ್ಸ್ ಮಾಡೋದೇನು, ಇದೆಲ್ಲ ನನ್ನ ಕಣ್ಮುಂದೆ ಆದ್ರೂ ಸುಳ್ಳು ಅಂತ ನನ್ನನ್ನು ನಂಬಿಸೋದೇನು? ಅಯ್ಯೋ ದೇವ್ರೆ, ನಮ್ಮ ಅರಸನ ಕೋಟೆಯಲ್ಲಿರೋ ಗೋಡೆಗಳಿಗೆ ಏನಾದರೂ ಕಣ್ಣಿದ್ದಿದ್ರೆ ನಿಮ್ಮ ರಾಸಲೀಲೆನ ನೋಡೋಕ್ಕಾಗದೆ ನೇಣಾಕೊಂಡು ಸತ್ತೋಗ್ಬಿಟ್ಟಿರೋ.
ಆದಿತ್ಯನಿಗೂ ಇರೋ ಸಂಬಂಧದ ಬಗ್ಗೆ ನೀನಿವತ್ತು ನನಗೆ ಹೇಳಲೇಬೇಕು. ಹೇಳೆ, ಬಾಯ್ ಬಿಡೆ ಬಿಡೆ ಬಾಯ್ ಅಂದ್ರೆ ಇವ್ರು ನಿಜ ಹೇಳೋವರೆಗೂ ಗ್ಯಾರಂಟಿ ನನ್ನ ಬಿಡಲ್ಲ ಅನ್ಸುತ್ತೆ. ಏನಪ್ಪ ಮಾಡ್ಲಿದ್ದೇವ್ರೆ? ಏನ್ ಸುಳ್ಳು ಹೇಳಿ ಯಾಮಾರಿಸ್ಬೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ನಿಜ ಹೇಳೋ. ನಿನಗೂ ಆದಿತ್ಯನಿಗೂ ಯಾಕೆ ಇಷ್ಟೊಂದು ಒಡನಾಟ? ನನಗಿವತ್ತು ನಿಜ ಗೊತ್ತಾಗ್ಲೇಬೇಕು. ಹೇಳು, ಬೊಗಳು. ಬಾಯ್ ಬಿಡ ಅಂದ್ರೆ ಸತ್ಯ ಹೇಳಿದ್ರೆ ಸರಿ ಹೋದಿಲ್ಲ. ಇವಳಕ್ಕಪ್ಪ ಹಿಂಗೆ ಬಿದ್ದೋಗ್ಬಿಟ್ಲು. ಕೋರ್ಟಲ್ಲಿ ಲಾಯರು ಪ್ರಶ್ನೆ ಕೇಳಿದಾಗ ಅಪರಾಧಿ ತಲೆ ಸುತ್ತಿ ಬೀಳೋ ಥರ ಬಿದ್ದುಬಿಟ್ಲಲ್ಲಪ್ಪ. ಸತ್ಗಿತ್ತೇನಾದ್ರೂ ಹೋಗ್ಬಿಟ್ಲ? ಅಪ್ಪ ದೇವ್ರೆ, ಆಯಸ್ ಕಟ್ಟಿ ಇದೆ, ಬದುಕಿದಾಳೆ. ಪಾರ್ವತಿ, ಪಾರ್ವತಿ, ಅಯ್ಯೋ ದೇವ್ರೆ, ಈ ಪರಿಸ್ಥಿತಿಯಲ್ಲಿ ಏನಾದರೂ ಅಕ್ಕ, ಆದಿ, ಪ್ರೀತು ಏನಾದರೂ ನೋಡ್ಬಿಟ್ರೆ ನಾನೇ ಒಳ್ಳೇನೋ ಮಾಡಿದ್ದೀನಿ ಅನ್ಕೊಂಡ್ಬಿಡ್ತಾರೆ. ಆಗ್ಲಿ ಅವಳನ್ನ ತಗೊಂಡೋಗಿ ಹೊರಗಡೆ ಬಿಸಾಕ್ಬಿಡ್ತೀನಿ. ಪಾರ್ವತಿ, ನಾನು ಹೇಳೋ ವಿಷಯ ಕೇಳಿದ್ರೆ ನೀನು ನಂಬಲ್ಲ ಅನ್ಸುತ್ತೆ. ಅದೇನಂತ ಹೇಳು ಬ್ರೋ. ಪಾರ್ವತಿಗೆ ಈಗಾಗಲೇ ಮದುವೆ ಆಗಲೇ. ಯಜಮಾನ್ರೆ, ಅವ್ನು ಬರೀ ಇದೊಂದೇನ ಕೊಟ್ಟಿದ್ದು ನಿಮ್ಮ ಕೈಗೆ. ಪಾರ್ವತಿ ಮದುವೆ ಆಗಿದೆ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಬ್ರೋ. ಪಾರ್ವತಿ ಗುಣದಲ್ಲಿ ಅಪ್ಪಟ ಬಂಗಾರ. ಪಾರ್ವತಿ ಮದುವೆ ಆಗಿ ನಿನಗೆ ಹೇಳ್ದಿರೋದಕ್ಕೆ ಹೇಗೆ ಸಾಧ್ಯ ಬ್ರೋ? ಹೌದು ಪ್ರೀತು, ಆದರೆ ಅವಳು ಕುತ್ತಿಗೆಯಲ್ಲಿ ತಾಳಿ ಇರೋದಕ್ಕೆ ಹೇಗೆ ಸಾಧ್ಯ? ಬ್ರೋ, ನಿನಗೆ ಪಾರ್ವತಿ ಮೇಲೆ ಅನುಮಾನ ಇದೆಯಾ? ಅವಳು ಬೇರೆ ಯಾರನ್ನೂ ಮದುವೆ ಆಗಿ ನಿನ್ನ ಹತ್ರ ವಿಷಯ ಮುಚ್ಚಿಡ್ತಿದ್ದಾಳೆ ಅಂತ ನನಗೆ ಅನಿಸ್ತಾ ಇದೆಯಾ? ಚಚೆ, ಪಾರ್ವತಿ ನನಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ಆದರೆ ಅವಳು ಕುತ್ತಿಗೆಲಿರೋ ತಾಳಿ ಯಾರ್ದು? ಯಾರು ಸುಮ್ಮನೆ ಅವರಾಗೆ ತಾಳಿ ಕಟ್ಕೊಳ್ಳಲ್ಲ ಅಲ್ವಾ? ಆ ತಾಳಿನ ಅವಳಿಗೆ ಯಾರು ಕಟ್ಟಿರೋದು ಅನ್ನೋದೇ ನನ್ನ ಪ್ರಶ್ನೆ. ಬ್ರೋ, ನಿನ್ನ ಪ್ರಕಾರ ಪಾರ್ವತಿಗೆ ಈಗಾಗಲೇ ಮದುವೆ ಆಗಿದೆ ಅಂದರೆ ನೀನು ಅವಳನ್ನ ಹೆಂಡತಿಗೆ ಒಪ್ಕೊಳ್ಳೋಕೆ ರೆಡಿ ಇದೆಯಾ? ಸತ್ಯ, ನಾನು ಇವಳನ್ನ ಎಳ್ಕೊಂಬಂದಿದ್ದು ಯಾರೂ ನೋಡಲಿಲ್ಲ. ಅದು ಸರಿ, ಇವಳು ಯಾಕೆ ಪ್ರಜ್ಞೆ ತಪ್ಪಿದ್ಲು? ನಾಟಕ ಮಾಡ್ತಿದ್ದಾಳ ನಿಜಾನ ಅಂತೂ ಗೊತ್ತಾಗ್ತಿಲ್ವಲ್ಲ. ಯಾವುದಕ್ಕೂ ಇನ್ನೊಂದ್ಸಲ ಏಳ್ಸೆ ನೋಡ್ಬಿಡೋಣ. ಪಾರ್ವತಿ, ಲೇ ಪಾರ್ವತಿ, ಎದ್ದೇಳೆ. ಇವಳ ಹಾಕೋ ಗಾನ್ ಕೇಸ ನಂಗೆ ಕಾಣಿಸುತ್ತೆ. ಮೊದಲು ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಸತ್ಯ ಬಚಾವಾದ. ಮತ್ತೆ ನಾಳೆನೂ ಇದೇ ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳೋದು? ಆಮೇಲೆ ನೋಡ್ಕೊಳ್ಳೋಣ.
ಪಾರ್ವತಿ ಯಾವತ್ತಿದ್ರು ನನ್ನೊಳೆ ಪ್ರೀತಿ. ಅವಳು ಯಾರನ್ನೂ ಮದುವೆ ಆಗಿ ನನಗೆ ಮೋಸ ಮಾಡೋ ಅವಶ್ಯಕತೆ ಅವಳಿಗಿಲ್ಲ. ಈ ವಿಷಯದಲ್ಲಿ ನನಗೆ ಯಾವತ್ತೂ ಕ್ಲಾರಿಟಿ ಸಿಕ್ಕಿದೆ. ಪಾರ್ವತಿನ ನನಗಿಂತ ಜಾಸ್ತಿ ನಾನು ನಂಬ್ತೀನಿ. ಪಾರ್ವತಿ ಸೀತೆ ಅಷ್ಟೇ ಪವಿತ್ರಳು. ಆದರೆ ಇವಾಗ ನನ್ನ ಮನಸ್ಸಲ್ಲಿ ಕೂತಿರೋ ಪ್ರಶ್ನೆ ಅಂದರೆ, ಆ ತಾಳಿ ಹೇಗೆ ಬಂತು? ಇಷ್ಟು ದಿನ ಆದರೂ ನನಗೆ ಹೇಳಿದ್ರೆ ಯಾಕೆ ಮುಚ್ಚಿಟ್ಟಿದ್ದಾಳೆ? ನಾನು ಎಷ್ಟೇ ಕೇಳಿದ್ರು ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ? ಅದರಲ್ಲಿ ಅಂಥ ಸೀಕ್ರೆಟ್ ಏನಿದೆ? ಈ ಗೊಂದಲ ನನ್ನ ತಲೆಯಲ್ಲಿ ಕೂತು ಗೂಡು ಕಟ್ಟಿದೆ ಪ್ರೀತು. ನಿನ್ನ ಪರಿಸ್ಥಿತಿ ಏನಂತ ನನಗೆ ಅರ್ಥ ಆಗ್ತಿದೆ ಬ್ರೋ. ಗಂಡ ಹೆಂಡತಿ ಮಧ್ಯೆ ಏನೂ ಸೀಕ್ರೆಟ್ಸ್ ಇರಬಾರ್ದು, ಎಷ್ಟೇ ಓಪನ್ ಅಪ್ ಆಗಿರಬೇಕು ಅಂತ ಅಂದ್ಕೊಂಡ್ರು ಹೆಣ್ಣಿನ ಮನಸ್ಸಲ್ಲಿ ಯಾವಾಗಲೂ ಒಂದು ಸೀಕ್ರೆಟ್ ಇದ್ದೇ ಇರುತ್ತಂತೆ. ಆದರೆ ಆ ಸೀಕ್ರೆಟ್ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರುತ್ತೆ. ಹಾಗೆ ಈಗ ಪಾರ್ವತಿ ಮುಚ್ಚಿಟ್ಟಿರೋಂಥ ವಿಷಯನೂ ತುಂಬ ಸೂಕ್ಷ್ಮವಾಗಿರ್ಬೋದಲ್ವಾ? ಈಗ ಕಾರಣ ಏನು ಅಂತ ತಿಳ್ಕೊಳ್ಳೋದೆ ನಮಗಿರೋ ಸವಾಲು. ಈ ಟೈಮಲ್ಲಿ ಜನನಿಂದಿದ್ರೆ ಅವಳ ಮುಖಾಂತರ ಏನು ಅಂತ ಕೇಳಿಸ್ಬೋದಾಗಿತ್ತು. ಅವಳು ಇಲ್ಲ. ಇದನ್ನು ಹೇಗೆ ತಿಳ್ಕೊಳ್ಳೋದು? ಪಾರ್ವತಿ ಕತ್ತಲ್ಲಿ ತಾಳಿ ಇರೋದಕ್ಕೆ ಏನು ಕಾರಣ ಆಗಿರ್ಬೋದು? ಬ್ರೋ, ಒಂದು ವೇಳೆ ಪಾರ್ವತಿಗೆ ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪ ಅಮ್ಮ ಬಾಲ್ಯ ವಿವಾಹ ಮಾಡಿಸಿದ್ರೆ ಆ ತಾಳಿನ ಇಟ್ಕೊಂಡಿರ್ಬೋದಾ? ಹಾಗೇನಾದರೂ ಆಗಿದ್ರೆ ನಾನು ಆಬ್ಜೆಕ್ಟ್ ಮಾಡಲ್ಲ ಪ್ರೀತು. ಚಿಕ್ಕ ವಯಸ್ಸಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಆಗಿರೋ ಅಚಾತುರ್ಯನ ಕೆದಕಿ ಮನಸ್ಸಿಗೆ ನೋವು ಕೊಡೋದು ಸರಿಯಲ್ಲ. ಆದರೆ ನನಗೆ ಆ ಥರ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಷ್ಟು ವರ್ಷದಲ್ಲಿ ಸಾರ್ಥಿ ಒಂದಿನಾದರೂ ನನಗೆ ವಿಚಾರನ ಹೇಳ್ತಾ ಇದ್ರು. ಬ್ರೋ, ನಾನು ಜನನಿ ಲವ್ ಮಾಡುವಾಗ ಅವ್ರ ಮನೆಗೆ ಹೋಗಿದ್ವಲ್ಲ, ಆಗ ನನ್ನ ಜನನಿನ ಒಂದು ಮಾಡೋಕ್ಕೆ ಅಂತ ನೀನು ಪಾರ್ವತಿ ತಾಳಿ ಕಟ್ಟಿದೆಯಲ್ಲ, ಆ ತಾಳಿನ ನಾನು ಇಟ್ಕೊಂಡಿರ್ಬೋದಾ ಅಂತ. ಅದನ್ನ ಇಟ್ಕೊಂಡು ಅವ್ಳಿಗೇನು ಉಪಯೋಗ ಪ್ರೀತು? ಇನ್ ಕೇಸ್ ಅದೇ ಆಗಿದ್ರು ಅದನ್ನ ನನಗೆ ಹೇಳ್ಬೋದಲ್ವಾ? ನಾನು ಅಷ್ಟು ಫ್ರೀಡಮ್ ಕೊಟ್ಟಿದ್ದೀನಿ ತಾನೆ. ನೀನು ಹೇಳೋದು ಸರಿನೇ ಬ್ರೋ, ಆದರೆ ಆ ತಾಳಿ ಹೇಗೆ ಬಂತು? ಬ್ರೋ, ನಾವೊಂದು ಆ್ಯಡ್ ಶೂಟ್ ಮಾಡಿದ್ವಲ್ಲ, ಅಲ್ಲಿ ನಿನ್ನ ಪಾರ್ವತಿಗೆ ಒಂದು ತಾಳಿ ಕಟ್ಟೋ ಸೀಕ್ವೆನ್ಸ್ ಇತ್ತು. ಅಲ್ಲಿ ತಾಳಿ ಕಟ್ಟಿದ್ದೆ ನೆನ್ ಮಾಡಿ. ಹಾಂ, ಹೌದು, ಕಟ್ಟಿದ್ದೆ. ಇದು ಆ ತಾಳಿನ ಇರ್ಬೋದಾ? ನಾನು ಯಾಕೆ ಥರ ಹೇಳ್ತಾ ಇದ್ದೀನಿ ಅಂದರೆ, ಪಾರ್ವತಿ ತುಂಬ ಎಮೋಷ್ನಲ್ ಹುಡುಗಿ ಬ್ರೋ. ಯಾವ ಥರ ಕಾರಣಕ್ಕೆ ಆ ತಾಳಿ ಇಟ್ಕೊಂಡಿರ್ಬೋದಾ ಅಂತ ಬ್ರೋ. ಐ ಆಮ್ ನಾಟ್ ಶ್ಯೂರ್. ನನಗೆ ಆ ಥರ ಅನಿಸ್ತು, ಅದಕ್ಕೆ ಹೇಳಿದೆ. ಇಲ್ಲ ಪ್ರೀತು, ಆ ತಾಳಿನ ಇಲ್ಲಿವರೆಗೂ ಯಾಕೆ ಇಟ್ಕೋತಾಳೆ? ಅದೊಂದು ಆ್ಯಡ್ ಶೂಟ್. ನೀನು ಹೇಳ್ದಾಗೆ ಅದೇ ತಾಳಿನೇ ಆಗಿದ್ರು ನಾನು ಇಷ್ಟೆಲ್ಲ ಕೇಳಿದ್ರು ಯಾಕೆ ಹೇಳ್ತಾ ಇಲ್ಲ? ಅದರಲ್ಲಿ ಸೀಕ್ರೆಟ್ ಮಾಡೋದೇನಿದೆ? ಪ್ರೀತು, ನೆನಪಿದ್ಯಾ? ಹಿಂದೆ ಒಂದ್ಸರಿ ದಾಮಿನಿ ಚಿಕ್ಕಮ್ಮ ಪಾರ್ವತಿ ಕುತ್ತಿಗೆಯಲ್ಲಿ ತಾಳಿ ಇದೆ ಅಂತ ಗಲಾಟೆ ಮಾಡಿದ್ರು. ಆಗ ನಾವೆಲ್ಲ ಹೋಗಿ ನೋಡಿದಾಗ ತಾಳಿ ಇರಲಿಲ್ಲ. ಆದರೆ ಮತ್ತೆ ತಾಳಿ ಹೇಗೆ ಬಂತು? ಇನ್ ಕೇಸ್ ಅವಳೇ ತಾಳಿ ಕಟ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡ್ರು, ಯಾಕೆ ಕಟ್ಕೊಂಡಿರ್ತಾಳೆ? ನೀನು ಹೇಳ್ದಂಗೆ ಇದು ಯಾಕೋ ಗೊಂದಲದ ಗೂಡಾಗಿದೆ. ಇದಕ್ಕೆಲ್ಲ ಉತ್ತರ ಪಾರ್ವತಿನೇ ಕೊಡಬೇಕು. ಬಟ್ ಅರ್ಜೆಂಟ್ ಮಾಡಬೇಡ ಬ್ರೋ, ಒಂದೆರಡು ದಿನ ವೆಯ್ಟ್ ಮಾಡು. ಆಮೇಲೆ ಪಾರ್ವತಿ ಏನೂ ಹೇಳಿಲ್ಲ ಅಂದರೆ ಆಮೇಲೆ ಏನಾದರೂ ಮಾತಾಡೋಣ ಬ್ರೋ. ಈ ಸಿಚುವೇಶನ್ನ ನೀನು ಹೇಗೆ ಹ್ಯಾಂಡಲ್ ಮಾಡ್ತೀಯ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ.